ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ತಟ್ಟಿಮೆಟ್ಟಡವು ಮಾಡ್ತಿದ್ದೇವೆ. ತಟ್ಟಿಮೆಟ್ಟಡವು और ಪಂಜಜಾದಿ ಅಡವು ಇಲ್ಲಾಂದರೆ ಪಂಜನಡೆ ಅಡವು. ಇದು 5 ಟೈಪ್ಸ್ ಇದೆ. ಫಸ್ಟ್ ಒನ್ ತಿಸ್ರ. ತಿಸ್ರ ಅಂದರೆ ತಿಸ್ರಗೆ 3 ಅಕ್ಷರಗಳಿದೆ, ತ ಕಿ ಟ. ದೆನ್ ಸೆಕೆಂಡ್ ಒನ್ ಚತುರಸ್ರ, 4 ಅಕ್ಷರಗಳು, ತ ಕ ಧಿ ಮಿ. ದೆನ್ ಥರ್ಡ್ ಒನ್ ಖಂಡ, 5 ಅಕ್ಷರಗಳು, ತ ಕ ತ ಕಿ ತ. ದೆನ್ ಫೋರ್ತ್ ಒನ್ ಮಿಶ್ರ, 7 ಲೆಟರ್ಸ್, ಅದು ತ ಕ ತ ಕಿ ಟ, ತ ಕ ಧಿ ಮಿ. ದೆನ್ ಲಾಸ್ಟ್ ಒನ್ ಸಂಗೀರ್ಣ, 9 ಅಕ್ಷರಗಳು, ತ ಕ ಧಿ ಮಿ ತ ಕ ತ ಕಿ ಟ. ಈಗ ಕುದಿತ್ತ ಮೆಟ್ಟಡವು ತನಕ ನಾವು ಚತುರಸ್ರ ಜಾತಿ ತ್ರಿಪುಟ ತಾಳದಲ್ಲಿ ಮಾಡಿದೆ ಅಡವುಗಳೆಲ್ಲ. ಈಗ ಈ ಪಂಜನಡೆಯಿಂದ ನಮ್ಮದು ತಾಳ ಎಲ್ಲ ಚೇಂಜ್ ಆಗ್ತಾ ಇದೆ, ಹೊಸದಾಗಿ ಕಲಿಬೇಕು ನಾವು ಅದು. ಈಗ ಚತುರಸ್ರ ಜಾತಿ ತ್ರಿಪುಟ ತಾಳ ಅಂತ ಹೇಳುವಾಗ ಎಲ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಈಗ ನಾವು ನೆಕ್ಸ್ಟ್ ಕ್ಲಾಸಿಂದ ತಾಳದು ಕೂಡ ಸ್ವಲ್ಪ ಹೇಳ್ಕೊಡ್ತೀನಿ. ಅದೊಟ್ಟಿಗೆ ಸ್ವಲ್ಪ ಕ್ವಶನ್ ಆನ್ಸರ್ ಕೂಡ ಹೇಳ್ಕೊಡ್ತೀನಿ. ಈಗ ಎಕ್ಸಾಮ್ ಬರೆಯುವವರಿಗೆಲ್ಲ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಈಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಕ್ವಶನ್ ಆನ್ಸರ್ ಎಲ್ಲ ಸಿಗುತ್ತೆ. ಬಟ್ ಆದರೂ ನಮ್ಮದು ಈಗ ಅಡವುಗಳು, ಐಟಮ್ಸು, ಕ್ವಶನ್ ಆನ್ಸರ್ ಎಲ್ಲ ಒಂದೇ ಕಡೆ ಸಿಕ್ಕಿದರೆ ಒಳ್ಳೆಯದಲ್ವಾ, ಅದಕ್ಕೆ. ಈಗ ಆಲ್ಮೋಸ್ಟ್ ಎಲ್ಲ ಐಟಮ್ಸಲ್ಲಿ ನೋಡಿದ್ರೆ ಈ ಪಂಜನಡೆ ಒಂದು ಬೇಕೇ ಬೇಕು. ಯಾವುದೇ ಒಂದು ಐಟಮ್ ನೋಡಿ ಅಲ್ಲಿ ಪಂಜನಡೆದು ಅದು ಕಾಲದು ಮೂಮೆಂಟ್ಸ್ ನಿಮಗೆ ಸಿಗುತ್ತೆ. ಅದಕ್ಕೆ ನಾವು ಇದು ಕಲೀಲೇಬೇಕು. ಅಷ್ಟು ಚಿಕ್ಕದು ಸ್ಟೆಪ್ಪು, ಬಟ್ ಅದೊಂದು ಅಷ್ಟೊಂದು ಸುಂದರವಾಗಿ ಮಾಡಬೇಕು, ಶಾರ್ಪಾಗಿ ಮಾಡಬೇಕು. ಇವತ್ತು ನಾವು ತಿಸ್ರ ಮತ್ತು ಚತುರಸ್ರ ಎರಡು ನೋಡೋಣ. ಪಂಜನಡೆ ತಿಸ್ರಾದು ಕಾಲು ನೋಡೋಣ. ಫಸ್ಟು ಅರಮಂಡಿ ಕೂತ್ಕೊಂಡು ತಾ ಹೇಳುವಾಗ ರೈಟ್ ಲೆಗ್ ಟ್ಯಾಪ್ ಮಾಡಬೇಕು, ತಾ. ದೆನ್ ಕೀ ಹೇಳುವಾಗ ಲೆಫ್ಟ್ ಲೆಗ್ದು ಹೀಲ್ ಮೇಲೆ ಬರಬೇಕು, ಕೀ. ಈ ಹೀಲ್ ಮೇಲೆ ಬರುವಾಗ ಎಲ್ಲರೂ ಕರೆಕ್ಟಾಗಿ ನೋಡಬೇಕು, ಹೀಲ್ ಕರೆಕ್ಟಾಗಿ 90 ಡಿಗ್ರಿ ಮೇಲೆ ಬರಬೇಕು. ದೆನ್ ತಾ ಹೇಳುವಾಗ ಸೇಮ್ ಲೆಗ್ ಟ್ಯಾಪ್ ಮಾಡಬೇಕು, ತಾ. ಇನ್ನೊಂದು ಸತಿ ತಾ ಕೀ ತಾ. ಈ ಅಡವು ಮಾಡುವಾಗ ಬರುವ ಹಸ್ತಗಳು ಕಟಕ ಮುಖ ಮತ್ತು ಡೋಳ. ಈಗ ಕಟಕ ರೈಟ್ ಹ್ಯಾಂಡ್ ಕಟಕಾಮುಖ ಹಸ್ತ ಚೆಸ್ಟ್ ಲೆವೆಲ್ ಇಟ್ಟುಕೊಂಡು, ದೆನ್ ಲೆಫ್ಟ್ ಹ್ಯಾಂಡ್ ಡೋಳ ಹಸ್ತ. ಫಸ್ಟು ತಕ್ಕಿಟ ಹೇಳುವಾಗ ಡೋಳದು ಕಾರ್ನರ್ ಮೀನ್ಸ್ ಲೆಫ್ಟ್ ಕಾರ್ನರ್ ನೋಡಿಕೊಂಡು ಫಸ್ಟು ತಕ್ಕಿಟ ಮಾಡಬೇಕು. ಮಾಡಿ ಮಕ್ಕಳೇ, ತ ಕಿ ಟ. ದೆನ್ ನೆಕ್ಸ್ಟು ತಾ ಶುರು ಮಾಡುವಾಗ ಅಲ್ಲಿಂದ ನಮ್ಮದು ಕಣ್ಣು ರೈಟ್ ಕಾರ್ನರ್ ಹೋಗಬೇಕು, ಶಾರ್ಪ್ ಆಗಿ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಮಾಡಿ ತ ಕಿ ಟ. ಅಗೇನ್ ತ ಕಿ ಟ, ತ ಕಿ ಟ. ಕಿ ಟ, ತ ಕ ತ ಕಿ ಟ, 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 ತ ಕಿ ಟ. ಕಿಟ್ಟ 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 ತ ಕಿಟ್ಟ. ಈ ಅಡವದು ಕಾಲು ನೋಡೋಣ. ಫಸ್ಟ್ ಅರಮಂಡಿ ಕೂತ್ಕೊಂಡು ತಾ ಹೇಳುವಾಗ ರೈಟ್ ಲೆಗ್ ಟ್ಯಾಪ್ ಮಾಡಬೇಕು, ತಾ. ದೆನ್ ಕಾ ಹೇಳುವಾಗ ನಮ್ಮದು ಹೀಲ್ ಮೇಲೆ ಬಂದು ಕೆಳಗೆ ಬರಬೇಕು, ಕ. ದೆನ್ ಧಿ ಹೇಳುವಾಗ ನಾವು ತಿಸ್ರಗೆ ಹೇಗೆ ಮಾಡಿದೆ ಅದೇ ಥರ ಹೀಲ್ 90 ಡಿಗ್ರಿ ಮೇಲೆ, ಧಿ. ದೆನ್ ಮೀ ಹೇಳುವಾಗ ಸೇಮ್ ಲೆಗ್ ಟ್ಯಾಪ್ ಮಾಡಬೇಕು, ಮೀ. ಇನ್ನೊಂದು ಸತಿ ತ ಕ ಧಿ ಮೀ. ಈ ಅಡವು ಮಾಡುವಾಗ ಬರುವ ಹಸ್ತಗಳು ಕಟಕಾಮುಖ ಮತ್ತು ಅಳಪದ್ಮ. ಈಗ ಕಟಕಾಮುಖ ಹಸ್ತ ಚೆಸ್ಟ್ ಲೆವೆಲ್ ಇಟ್ಕೊಂಡು ತಕ್ಕ ಹೇಳುವಾಗ 2 ಕೈಗಳನ್ನು ಅಳಪದ್ಮ ಹಸ್ತಕ್ಕೆ ಬರಬೇಕು, ತ ಕ. ಈಗ ಈ ಅಳಪದ್ಮ ಹಸ್ತ
ನಮ್ಮದು ಕಾರ್ನರ್ ಸ್ವಲ್ಪ ನೀ ಲೆವೆಲ್ ತನಕ ಬರಬೇಕು, ಕಾರ್ನರ್ ಬರಬೇಕು, ಬಾಡಿ ಕೂಡ ಸ್ವಲ್ಪ ಬೆಂಡ್ ಮಾಡಬೇಕು. ಮೀನ್ಸ್ ಇಲ್ಲಿಂದ ಯಾರೋ ನಮ್ಮದು ಕೈ ಪುಲ್ ಮಾಡ್ತಾ ಇದೆ ಆ ಥರ ಒಂದು ಫೀಲಿಂಗ್ ಬರಬೇಕು ತಕ್ಕ ಹೇಳುವಾಗ. ದೆನ್ ಧಿಮಿ ಮಾಡುವಾಗ ಈ ಅಳಪದ್ಮ ಹಸ್ತ ಕಟಕಮುಖ ಹಸ್ತ ಆಗುತ್ತೆ. ಆವಾಗ ಬಾಡಿ ಸ್ಟ್ರೈಟ್. ಅಗೈನ್ ತಕ್ಕ ಹೇಳುವಾಗ ಅಳಪದ್ಮ ಬರಬೇಕು, ಆವಾಗ ಬಾಡಿ ಸ್ವಲ್ಪ ಬೆಂಡ್ ಮಾಡಬೇಕು. ದೆನ್ ಧಿಮಿ ಹೇಳುವಾಗ ಬಾಡಿ ಸ್ಟ್ರೈಟ್, ಕೈ ಸೇಮ್. ಕಿಟ್ಟ ತ ಕ ತ ಕ ಧಿ ಮೇ 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 ತ ಕ ಧಿ ಮೇ. ಈ ಎರಡು ಅಡವಗಳು ತಿಸ್ರ ಮತ್ತು ಚತುರಸ್ರ ನಮ್ಮದು ನೂಪುರ ನೃತ್ಯಾಲಯದ ನರ್ತಕಿಗಳು ಹೀಗೆ ಮಾಡೋದು. ಬಟ್ ಈ ಅಡವುಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡಾನ್ಸ್ ಕ್ಲಾಸಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಮೀನ್ಸ್ ಒಂದೊಂದು ಡಾನ್ಸ್ ಕ್ಲಾಸಲ್ಲಿ ಕೈನೇ ಯೂಸ್ ಮಾಡಲ್ಲ, ಬರೀ ಅರ್ಧ ಕಟ್ಟಿ ಇಟ್ಕೊಂಡು ಈ ಅಡವು ಮಾಡುವವರಿದ್ದಾರೆ, ಮತ್ತು ಮೇಲೆ ಕೈ ಇಟ್ಕೊಂಡು ಮಾಡುವವರಿದ್ದಾರೆ, ಬೇರೆ ಬೇರೆ ಹಸ್ತಾಸು ಕೈ ಯೂಸ್ ಮಾಡಿಕೊಂಡು ಮಾಡುವವರೆಲ್ಲ ಇದ್ದಾರೆ. ಬಟ್ ಅದಕ್ಕೆ ಓಕೆ ಅದು ಸರಿ ಇದೆ, ಇದು ತಪ್ಪಿದೆ ಹಂಗೆ ಇಲ್ಲ, ಎಲ್ಲ ಕರೆಕ್ಟೇ, ಚಿಕ್ಕದು ಡಿಫರೆನ್ಸ್ ಅಷ್ಟೇ. ಅದೇ ಪ್ರಕಾರ ಈಗ ತಕದಿ ಮೀದು ಕಾಲದು ಈಗ ನಾವು ಮಾಡೋದು ತ ಕ ಧಿ ಮಿ. ಈಗ ಒಂದೊಂದು ಕಡೆ ಟ್ಯಾಪ್ ಮಾಡೋಲ್ಲ, ಲೈಟಾಗಿ ಮಾಡುವವರು ಎಲ್ಲ ಇದ್ದಾರೆ. ಜಸ್ಟ್ ಒಂದು ಹೇಳಿದೆ ಅಷ್ಟೇ. ಈಗ ಒಂದು ಕನ್ಫ್ಯೂಷನ್ ಬೇಡ. ಓಕೆ ನಾನು ಆ ಕ್ಲಾಸಲ್ಲಿ ಹಂಗೆ ಕಲ್ತಿದ್ದೀನಲ್ವಾ, ಈ ವಿಡಿಯೋದಲ್ಲಿ ಯಾಕೆ ಹೀಗೆ ಅಂತ, ಇದೆಲ್ಲ ಕರೆಕ್ಟ್ ಇದೆ. ಎಲ್ಲರಿಗೆ ಈ ಎರಡು ಅಡವುಗಳನ್ನು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಕರೆಕ್ಷನ್ಸ್, ಕಾಮನ್ ಮಿಸ್ಟೇಕ್ಸ್ ಹಂಗೆ ಹೇಳಲಿಕ್ಕೆ ಜಾಸ್ತಿ ಇಲ್ಲ. ಬಟ್ ಈ ಅಡವು ಮಾಡುವಾಗ ಒಂದು ಸ್ಟೈಲ್ ಕೊಡ್ಬೋದು. ಈಗ ತಿಸ್ರ ಮಾಡುವಾಗ ಈಗ ನಾವು ಕಟಕಮುಖ ಹಸ್ತ ಚೆಸ್ಟ್ ಲೆವೆಲ್ ಇಟ್ಕೋಬೇಕು, ಡೋಳ ಕರೆಕ್ಟಾಗಿ ಇಟ್ಕೋಬೇಕು, ಇದೆಲ್ಲ ಕಲ್ತಿದೆ. ಬೇರೆ ಒಂದು ನಾವು ಈ ಎರಡು ಕಾರ್ನರಲ್ಲಿ ನೋಡಬೇಕು ಅಂತ ಅದೊಂದು ಸ್ಟೈಲ್ ಕೊಡೋದಲ್ವ ನಾವು. ಆ ಸ್ಟೈಲ್ ಕೊಡುವಾಗ ನಮ್ಮದು ಐಬ್ರೋ ಮೇಲೆ ಇರಬೇಕು ಮಾಡುವಾಗ, ಮತ್ತು ಶಾರ್ಪ್ ಮೂಮೆಂಟ್ಸ್ ಇರಬೇಕು. ಈಗ ಅದು ಮಾಡುವಾಗ ತಕ್ಕಿಟ್ಟ, ದೆನ್ ಇಲ್ಲಿಂದ ತಕ್ಕಿಟ್ಟ ಹೀಗೆ ಬರಬಾರ್ದು. ತಕ್ಕಿಟ್ಟ 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 ತಕ್ಕಿಟ್ಟ. ಎವ್ರಿ ಟೈಮ್ ನಾವು ಎರಡು ಸೈಡ್ ನೋಡುವಾಗ ಏನೋ ಸಮಥಿಂಗ್ ಸ್ಪೆಷಲ್ ಅಲ್ಲಿ ಇದೆ. ಒಂದು ಫ್ಲವರಾ ಏನಾದರೂ ಒಂದು ನೋಡಲಿಕ್ಕೆ ಚೆನ್ನಾಗಿರೋದು ಏನೋ ಒಂದು ಎರಡು ಸೈಡಲ್ಲಿದೆ, ಆ ಥರ ಫೀಲಿಂಗ್ ಇರಬೇಕು ನೋಡುವಾಗ. ಮೀನ್ಸ್ ಅದಕ್ಕೆ ಐಬ್ರೋ ಮೇಲೆ ಒಂದು ಹ್ಯಾಪಿನೆಸ್ ಬರಬೇಕು ಎರಡು ಸೈಡಲ್ಲಿ ನೋಡುವಾಗ. ಆವಾಗ ನಮ್ಮದು ಅಡವು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಅದೊಂದು ಪ್ಲಸ್ ನಾವು ಈ ಅಡವೆಲ್ಲ ಕಲಿತು ನಮಗೆ ಒಂದು ಐಟಮ್ ಎಲ್ಲ ಕಲಿಬೇಕು. ಐಟಮ್ ಕಲಿಯುವಾಗ ನಾವು ಅಭಿನಯ ಕಲಿಬೇಕು. ಆ ಅಭಿನಯ ಅದೊಂದು ಫಸ್ಟ್ ಸ್ಟೆಪ್ ಇದು. ಫಸ್ಟು ನಾವು ತಟ್ಟಡವು, ನಾಟಡವು, ಪರವಲಡವು ಇದೆಲ್ಲ ಕಲಿಯುವಾಗ ಓಕೆ ಸ್ಮೈಲ್ ಮಾಡ್ಕೊಂಡು ಮಾಡಬೇಕು, ಹಂಗೆ ಹೇಳಿದ್ದೀನಲ್ವ. ಈಗ ಪಂಚನಡೆಯಿಂದ ಐಬ್ರೋ ಮೇಲೆ ಮತ್ತು ಒಂದು ಎಕ್ಸ್ಟ್ರಾ ಒಂದು ಎನರ್ಜಿ ಕೊಡೋದ, ಏನೋ ಒಂದು ಹ್ಯಾಪಿನೆಸ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಅದೊಂದು ಕಲ್ತಿದ್ರೆ ಮತ್ತೆ ಅಭಿನಯ ಈಸಿ ಆಗುತ್ತೆ. ಅದೇ ಪ್ರಕಾರ ಈಗ ಚತುರಸ್ರ ಮಾಡುವಾಗ, ತಕಧಿಮಿ ಮಾಡುವಾಗ, ಕಟಕಮುಖದಿಂದ ಅಳಪದ್ಮ ಬರುವಾಗ ಒಂದು ಟೆಂಡೆನ್ಸಿ ಇದೆ, ಈ ಅಳಪದ್ಮ ಸೈಡಲ್ಲಿ ಬರಲಿಕ್ಕೆ, ಆ ನೀದು ಸೇಮ್ ಲೆವೆಲ್ ಆಗಲಿಕ್ಕೆ ಒಂದು ಚಾನ್ಸ್ ಇದೆ. ಅದೆಲ್ಲರೂ ನೋಡಬೇಕು, ಆ ಕಡೆ ಬರಬಾರ್ದು, ಈ ಶೇಪಲ್ಲೇ ಮುಂದೆ ಬರಬೇಕು ನಾವು, ಅದು ಸಹ ನೋಡಬೇಕು. ಎರಡು ಅಡವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. ಧನ್ಯವಾದಗಳು.